ಬಳಗದಿಂದ ದಿವಂಗತ ಬಸವಗೌಡ ಪೊಲೀಸ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ಒಂದು ನಾಟಕ ಪ್ರದರ್ಶನಗೊಳ್ಳುತ್ತದೆ. ಈ ಒಂದು ಅವರ ಒಂದು ಭಾವಚಿತ್ರಕ್ಕೆ ಪೂಜ್ಯರಾಗಿರ್ತಕ್ಕಂಥ ಶರಣ ಬೀಗಿಗೆದ್ದು ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಒಂದು ನಾಟಕ ಪ್ರದರ್ಶನಗೊಳ್ಳುತ್ತಿದೆ. ಎಲ್ಲರೂ ಕೂಡ ವೇದಿಕೆ ಇರತಕ್ಕಂಥ ಗಣ್ಯಮಾನ್ಯರು ಸಹಕರಿಸಬೇಕಾಗಿ ವಿನಂತಿ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡದೆಂದಿನ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡದೆಂದಿನ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಅದೇ ರೀತಿಯಾಗಿ ಈ ಒಂದು ಬಸವಗೌಡರವರ ಅವರಿಗೆ ಭಾವಚಿತ್ರಕ್ಕೆ ಷಣ್ಮುಖ ಸಾಬು ಉಗ್ಗಿ ಅವರು ಕೂಡ ಅವರಿಗೆ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡ್ತಿದ್ದಾರೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಬೆಳ್ಳಿ ತೆರೆಯ ಮೊದಲ ಸಾಹಿತಿ ಬೆಳ್ಳಾಬಲಿಗೆ ವಂದಿಸುವೆ. ಬೆಳ್ಳಿ ನೋಡದ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಎಲ್ಲ ಕಲಾಭಿಮಾನಿಗಳಲ್ಲಿ ಸಂಘದ ಸೇವನೆ ಪ್ರಾರ್ಥನೆ. ದಿವಂಗತ ಬಸವಗೌಡ ಪೊಲೀಸ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ಸವಿ ನೆನಪಿಗಾಗಿ ಒಂದು ನಾಟಕ ಪ್ರದರ್ಶನಗೊಳ್ಳುತ್ತದೆ. ಅವರ ಆತ್ಮಹತ್ಯೆ ಶಾಂತಿ ಸಿಗಬೇಕಾದ್ರೆ ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಹಾಗೂ ಕಲಾವಿದರು ಮುಂದೆ ಸೇರಿರ್ತಕ್ಕಂಥ ಎಲ್ಲ ಕಲಾವಿದರು ಅವರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡಬೇಕಾಗಿ ಅವರ ವಿನಂತಿ. ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ಎಲ್ಲ ಕಲಾಭಿಮಾನಿಗಳು ಕೇಳ್ಕೊಳ್ತಾ ಇದ್ದೇವೆ. ಯಾರೋ ಗಲಾಟೆ ಮಾಡಬಾರದು. ಈಗ ಒಂದು ನಿಮಿಷ ಮೌನಾಚರಣೆ ಇರ್ತದೆ. ಮೌನಾಚರಣೆ ಪ್ರಾರಂಭ. ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರಗಳು. ದಿವಂಗತ ನನ್ನ ಆತ್ಮೀಯ ಒಡ ಹುಟ್ಟಿದ ಸೋದರನಾಗಿರ್ತಕ್ಕಂಥ ಬಸವಗೌಡ ಪೊಲೀಸ್ ಪಾಟೀಲ್ ಅವರ ಸವಿನೆನಪಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಸಿರ್ವಾಳ ಗ್ರಾಮದ ಗೆಳೆಯರ ಬಳಗ. ಅದಕ್ಕಂತಾರೆ ಆಸ್ತಿಕ್ಕಿಂತ ದೋಸ್ತಿ ಮುಖ್ಯ ಅಂತ. ಆಸ್ತಿಕ್ಕಿಂತ ದೋಸ್ತಿ ಮುಖ್ಯ. ಈ ಒಂದು ಬಸವಗೌಡರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಗೆಳೆಯರ ಬಳಗಕ್ಕೂ ಮತ್ತು ಈ ಒಂದು ನಾಟಕಕ್ಕೆ ರೂವಾರಿಗಳು ಪೂಜ್ಯರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಶರಣಮೂರ್ತಿ ಗದ್ಗಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ನನ್ನ ಸೋದರರಿಗೂ ಅತಿಥಿ ಬಾಂಧವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನನಗೆ ಏನು ಮಾತಾಡಬೇಕು ಅನ್ನೋದು ನನಗೆ ಅನ್ಸಲಾಗ್ಯದ. 1999ರಿಂದ ನನ್ನ ಸೋದರ ಸಂಬಂಧಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಅವ್ರು ಸಾಯೋದಿನ್ನೂ 2 ದಿವಸ ಇತ್ತು. ಚಿರಾಯ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದಾಗ ನಾನು ಅಲ್ಲಿಗೆ ಹೋದೆ. 1.5 ತಾಸು ಅವನ ಬಳಿ ಕೂತು ಎದ್ದು ಬರುವಾಗ, ಅಣ್ಣ ನಾನು ಹೋಗಿ ಬರ್ತೀನಿ, ನೀ ಆರಾಮ ಆಗ್ತಿದ್ದಿ ಅಂತ ನಾ ಕೇಳಿದಾಗ, ಅಣ್ಣ ನೀವು ಹೋಗೋ ಹೋಗ್ತೀನಿ, ನನಗೆ 2 ಗುಟ್ಟಕ್ಕೆ ನೀರು ಕುಡಿಸಿ ಹೋಗು ಅಂದರು. ಅದೇ ನನ್ನ ಕೊನೆಯ ಭೇಟಿ. ನನ್ನ ಅಣ್ಣನ ಕಳ್ಕೊಂಡಿನಿ, ನನಗೇನು ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಅಣ್ಣ ನನ್ನ ಮುಂದೆ ಹುಡುಕಿದ್ರು ಸಿಗಲ್ಲ. ಪ್ರತಿಯೊಂದು ಈ
ಸಿರ್ವಾಳ ಗ್ರಾಮದಲ್ಲಿ ಇಂಥ ಒಂದು ನಾಟಕ ಆಗ್ಬೇಕಾದ್ರೆ ಅವರೇ ರೂವಾರಿ. ನಾವು ಜೋರಿ ತಾಲೂಕದಾಗ ಎಲ್ಲೇ ನಾಟಕ ಮಾಡಿದ್ರೆ ಅಣ್ಣ ನೀವು ಬರ್ಬೇಕಂದ್ರೆ ರಾತ್ರಿ 12 ಆದ್ರೂ ಬಂದು ಅಟೆಂಡ್ ಆಗ್ತಿತ್ತು. ಅಂತ ಅಣ್ಣನಿಗೆ ನಾ ಕಳ್ಕೊಂಡಿನಿ. ನನಗೇನು ಮಾತಾಡ್ಲಿಕ್ಕೆ ನನಗೆ ಮಾತಿಲ್ಲಾರ್ದಂತ ಆಗ್ಯಾದಂಥ ಮಾತನ್ನು ನಾ ಹೇಳಿ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಅದೇ ರೀತಿಯಾಗಿ ಬಾಬುಗೌಡ ಬೀರೇಂದ್ರ ಪಾಟೀಲ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ನಮ್ಮ ಆತ್ಮೀಯ ಗೆಳೆಯರು ಹಾಗೂ ನಮ್ಮ ಹಳೆಯಂದರು ಅವರು ಎಷ್ಟು ಕ್ಯೂಟ್ ಆಗಿದ್ದರಂದ್ರೆ ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ನಾಟಕ ಕಾರ್ಯಕ್ರಮಗಳಾಗಿರ್ಬೋದು, ಗೆಳೆತನದಲ್ಲಿ ಗೆಳೆಯರೊಂದಿಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಹಿಂದೆ ಮುಂದೆ ಮಾತಾಡದೆ ನೇರವಾಗಿ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿತ್ವ. ಹಾಗೂ ಅವರು ಈ ನಾಟಕದ ಸಂಗೀತಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿದ್ರು. ಪಾತ್ರಧಾರಿಗಳಾಗಿರ್ಬೋದು, ಆಮೇಲೆ ಯಾವುದೇ ಕಾರ್ಯಕ್ರಮ ನಡೆಸಬೇಕಾದ್ರೆ ಅದಕ್ಕೆ ಮುಂದೆ ನಿಂತು ಹಿಂಗೆ ಮಾಡಮ್ಮ ಅವರಿಗಳಮ್ಮ ಅಂತ ಕೇಸಿ ಒಂದೆಲ್ಲ ಒಂದು ನೇತೃತ್ವ ವಹಿಸ್ಕೊಂಡು ಕೇಸಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿತ್ವ. ಅಂತ ವ್ಯಕ್ತಿಯನ್ನು ನಾವು ಕಳ್ಕೊಂಡಿವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತಂದ್ರೆ ನಾವೆಲ್ಲ ಸೇರಿ ಇದೇನು ಅವರು ಒಂದು ಒಳ್ಳೆಯ ಒಂದು ನಾಟಕ ಪ್ರಯೋಗ ಮಾಡ್ತಾರ, ನೀವು ಶಾಂತ ರೀತಿಯಿಂದ ಕುಂತ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಬೇಕಂತೇಳಿ ಕೇಳ್ಕೊಳುತ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಗ್ರಾಮದ ಮುಖಂಡರು ಯಾವತ್ತೂ ಕೂಡ ಒಡನಾಟವಾಗಿರ್ತಕ್ಕಂಥ ರಾಜು ಕುಲಕರ್ಣಿ ಅವರು ಕೂಡ 2 ಮಾತುಗಳನ್ನು ಆಡಬೇಕಂತ ಕೇಳ್ಬೋದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರರು ಮತ್ತು ಪ್ರಿಯ ವೀಕ್ಷಕರೇ, ವಾದ್ಯ ವೃಂದದವರೇ, ಈ ಒಂದು ಗೆಳೆಯರ ಬಳಗದಿಂದ ಪ್ರಯೋಜನ ಇದಾಗ್ತಂಥ ನಾಟಕವನ್ನು ತಾವೆಲ್ಲರೂ ಪ್ರತಿ ವರ್ಷನೂ ನೋಡ್ತಾ ಇದ್ದೀರಿ. ಈ ವರ್ಷ ಬಸವಗೌಡರ ಬಗ್ಗೆನೇ ನಾವು ಯಾಕೆ ಮಾಡ್ತಾ ಇದ್ವಿ ಅಂದರೆ, ಅವರು ನಾಟಕ ನಮ್ಮ ಸಿರವಾಳದಲ್ಲಿ ಪ್ರಮುಖ ಪಾತ್ರ ವಹಿಸೋದು. ಯಾವುದೇ ನಾಟಕ ಆಗಲಿ ಅವರು ಪ್ರಮುಖ ಪಾತ್ರ ವಹಿಸೋದಾಗ ಮಾತ್ರ ನಾಟಕ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇತ್ತು. ಇವತ್ತು ಕಲಾ ಬಳಗಕ್ಕಾಗಲಿ ಅಥವಾ ವಾದ್ಯ ಬೃಂದದವರಲ್ಲಿ ನಟಿಯವರಿಗಾಗಲಿ ಯಾರಿಗೇ ಆಗಲಿ ಅವ್ರನ್ನ ಇಂಥ ನಾಟಕ ಮಾಡ್ಕೊಂಡು ಎಲ್ಲನೂ ವ್ಯವಸ್ಥೆ ಅವ್ರು ಮಾಡ್ತಿದ್ರು. ಯಾಕಂದರೆ ಅಷ್ಟು ಕಲಾ ಪ್ರೇಮಿ ಅವರು ಆಗಿದ್ದರು. ಮತ್ತು ಈಗ ಅವ್ರನ್ನ ಕಳ್ಕೊಂಡು ನಾವು 2 ತಿಂಗಳಾಯಿತು. ಈ 2 ತಿಂಗಳಾದ್ರೂ ನಾವು ಇನ್ನೂ ಅವರ ನೆನಪು ಹಚ್ಚರಾಗಿ ಉಳಿದಿದೆ. ಇಷ್ಟು ಜನರೊಳಗೆ ಎಲ್ಲೋ ಅವ್ರು ಕೂತು ವೀಕ್ಷಣೆ ಮಾಡ್ತಾರೆ ಅಂತ ನಮಗೆ ಭಾವನೆ ಅನಿಸ್ತಾ ಇದೆ. ಈಗ ಈ ನಾಟಕ ಅವರು ನೋಡ್ತಾರೆ ಅಂತ ನಮ್ಗೆ ಭಾವನೆ ಅನಿಸ್ತದೆ, ಮನಸ್ಸು ತಡ್ತಾ ಇದೆ. ಹೀಗಾಗಿ ಅವರು ಕಳ್ಕೊಂಡ ಮೇಲೆ ನಮ್ಗೆ ಒಂಥರ ಭ್ರಮೆ ಹಿಡ್ದಂಗೆ ಅಷ್ಟು ಆತ್ಮೀಯತೆ ಇದ್ದು ನಾವು ಹಳೆ ಮಾವಾಗಿ ಒಂಥರ ಆತ್ಮೀಯತೆ ಸಂಗತಿ ಇದ್ದೀವಿ. ಏನು ಅವರು ದೇವ್ರಿಗೆ ಅವರಿಗೆ ಕುಟುಂಬಕ್ಕೆ ಒಳ್ಳೆ ದುಃಖ ಮರೆಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ವೇದಿಕೆ ಮೇಲೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಅವರ ಒಳ್ಳೆಯ ಒಂದು ಒಡನಾಟವನ್ನು ಹೊಂದಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮರಿಣ್ಣ ಪ್ಯಾಟಿಯವರು ಕೂಡ ಬಸವಗೌಡರ ಕುರಿತು ಒಂದು 2 ಮಾತಾಡಬೇಕಾದ ಅವರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ದಿವಂಗತ ಬಸವಗೌಡರ ಸ್ಮರಣಾರ್ಥವಾಗಿ ಗೆಳೆಯರ ಬಳಗ ಇಂದು ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಕರವೇ ಅಧ್ಯಕ್ಷರಾದ ಶರಣು ಗದ್ದಿಗಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿಯಾಗಿ ಊರಿನ ಪ್ರಮುಖದ ರಾಜನ್ ಕುಲಕರ್ಣಿ ಅವರೇ, ಅದೇ ರೀತಿಯಾಗಿ ಊರಿನ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಒಂದು ಕಾರ್ಯಕ್ರಮ ನೋಡಲು ಬಂದಂಥ ಎಲ್ಲ ನನ್ನ ಊರಿನ ತಂದೆ ತಾಯಿಗಳೇ, ಬಂಧುಗಳೇ, ಬಸವಗೌಡ ಮತ್ತು ನನ್ನ ಒಡನಾಟ ಸುಮಾರು 45 ವರ್ಷ. ನನ್ನ ಜೀವನದಲ್ಲೇ ನಾನು ಮನೆಯಲ್ಲಿ ನನ್ನ ಅಣ್ಣ ತಮ್ಮರ ಜೊತೆ ನಾನು ಜಗಳಾಡಿರ್ಬೋದು, ಮಾತು ಬಿಟ್ಟಿರ್ಬೋದು, ಒಂದು ಕ್ಷಣನೂ ಬಿಡದೆ ಅವನ ಜೊತೆ ಜೀವನ 45 ವರ್ಷ ನನಗೆ ತಿಳುವಳಿಕೆ ಬಂದ ಮೇಲೆ ಅಂತ ನಾನು ಹೇಳ್ಬೋದು. ತಿಳುವಳಿಕೆ ಬಂದ ಮೇಲೆ ನಾಟಕ ನಾವೇನು ಬಸವಗೌಡ ನಾವು ಸೇರಿ ಊರಲ್ಲಿ ಆಡಿಸ್ಲಿಕ್ಕೆ ಚಾಲು ಮಾಡಿದೀವಿ. ಸುಮಾರು ಒಂದು ಕನಿಷ್ಠ ಮುಂದೆ 25 ವರ್ಷ ನಾವು ಇದು ಮಾಡಿರ್ಬೋದು ನಮ್ಮ ತಿಳುವಳಿಕೆ ಬಂದ ಮೇಲೆ. ಗೌಡ ನಾಟಕ 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 ಅಂತಿದ್ವಿ, ಬರೀ ನಾಟಕ ಅಂತಿದ್ವಿ, ಏನು ಇದು ನಮ್ಮ ಸುಮ್ಮನೆ ಯಾಕೆ ಇದು ಮಾಡ್ತಿದ್ವಿ, ದುಡ್ಡು ಹಾಕಬೇಕು ಸುಮ್ಮನೆ ಮಂದಿ ಕೈಲಿ ಏನು ಅನ್ಸೋದು. ಎಲ್ಲರೂ ಒಂದು ಸೇವೆ ಮಾಡ್ತಾರೆ,
ನಾಟಕಗಳಿಂದ ಸಮಾಜಕ್ಕೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಸೇವೆ ಇದು ನಾ ಮಾಡೋದು, ನೀವು ಅದರ ತಿಳ್ಕೊಂಬೋದು ಅಂತ ಹೇಳ್ತಿದ್ದ. ಸತ್ಯವಾಗ್ಲೂ ಹೇಳ್ತೇನೆ ಬಂಧುಗಳೇ, ನನಗೆ ಒಂದು ಸುಮ್ಮನೆ ಸ್ವಲ್ಪ ಜ್ವರ ಬಂದರೆ ಸಾಕು, ಏನೇನೋ ಸಾಕು, ಓಡೋಡಿ ಬಂದು ನಿಲ್ಲವ. ಇವತ್ತು ನನಗನ್ನಿಸ್ತದೆ, ಕಣ್ಣು ಮುಚ್ಚಿದ್ರು ಅವನೇ ಕಾಣ್ತಾನೆ, ಕಣ್ಣು ತೆರೆದ್ರೂ ಅವನೇ ಕಾಣ್ತಾನೆ. ನಾನು ಸತ್ಯವಾಗಿ ಹೇಳ್ತೀನಿ, ಅಷ್ಟು ಒಡನಾಟದಂಥ ನನ್ನ ಗೆಳೆಯ ಅವನು ಎಲ್ಲಿ ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾನೆ, ನಮ್ಮ ಮಲ್ಯ ಇದ್ದಾನೆ. ನನಗನ್ಸುತ್ತೆ ಈ ರಂಗಭೂಮಿ ಕಲಾವಿದರ ಏನು ಅವರು ಒಂದು ಏನು ಕರೆಸ್ತಿದ್ದ, ಅವ್ರು ಇವತ್ತು ನಮ್ಮನ್ನ ಸಲ್ಲಿಸ್ಲಿಕ್ಕೆ ಬಂದರೆ ಅಂತ ನಾನು ತಿಳ್ಕೊತೀನಿ. ಯಾಕಂದ್ರೆ ಅವರು ಬರೀ ಒಂದು ಬಸಗೌಡನ ಒಂದು ನಾಟಕ ಅಂದ್ರೆ ಅವ್ರು ಎಲ್ಲ ಕಾರ್ಯಕ್ರಮ ರದ್ದು ಮಾಡಿಕೊಂಡು ಇವತ್ತು ಏನು ಸಂಗೀತ ಬಳಗದವರು, ನಟಿಯರು, ಮತ್ತೆಲ್ಲ ಕಲಾವಿದರು, ಮತ್ತೆ ಸ್ಟೇಜಿನ ಮಾಲಕರು ಯಾರು ಗುರುಗಳು ಒಂದು ಪೈಸೆ ತಗೊಂಡಿಲ್ಲ. ಅದೇ ಸಾರ್ಥಕ ಆಯ್ತು ಬಸಗೌಡನ ಇಷ್ಟು ದಿವಸ ಶ್ರಮ ಅಂತ ನಾನು ಇವತ್ತು ಹೇಳ್ತೇನೆ ಬಂದ್ರೆ. ಅಂತ ಗೆಳೆಯ ನಮಗೆ ಸಿಗೋದಿಲ್ಲ. ಒಬ್ಬ ಪ್ರೇರಣೆ. ನಾನು ಎಲ್ಲೇ ಹೋಗ್ಬೇಕಾದ್ರೆ ಬಸಗೌಡ ನಾವೆಲ್ಲ ನಾವೇ ದುಡ್ಡು ಖರ್ಚು ಮಾಡ್ತೀವಿ, ಏನೋ ಹುಡುಗರು ಹೋಗಿ ನಿನಗೆ ಚಪ್ಪಲಿ ಬಿಡ್ತಾರಲ್ಲ, ಹೋಗ ನಿನ್ನ ನೋಡೋಣ ಆಕಾರ ಹೊಡಿತಾರ, ಯಾವುದೇ ಕಾರ್ಯಕ್ರಮ ಕೂಡ ಅವನಿಗೆ ಆಕಾರ ಹೊಡಿಬೇಕು. ಏನು ಕೂಡ ನೀವು ನಮ್ಮ ಖರ್ಚು ನಿಂದ ಆಕಾರಿ ನಿನ್ಗೆ ಏನೋ ಅಂತಂದ್ಬೇಕು. ಹಂಗಾಗ್ಬಾರ್ದು. ಅಂತ ಒಂದು ಚಾರ್ಮ್ ಇರೋಂಥ ವ್ಯಕ್ತಿತ್ವ, ಎಲ್ಲರ ಜೊತೆ ಒಡನಾಟ, ಎಲ್ಲರಿಗೂ ಅಣ್ಣ ತಮ್ಮ ಅಂತ ಅನ್ನೋ ಒಂದು ವ್ಯಕ್ತಿತ್ವ ನಮ್ಮ ಬಸಗೌಡರದು. ಆದರೆ ಆ ದುಃಖ ತಡೆಯೋಕ್ಕಾಗಲ್ಲ. ನಮ್ಮ ಇಷ್ಟು ಬೇರೆ ಬಿಡ್ತಾನೆ ಅಂತ ನಾನು ಜೀವನದಲ್ಲಿ ಅನ್ಕೊಂಡಿದ್ದಿಲ್ಲ. ಆ ದೇವರು ಆ ಕುಟುಂಬಕ್ಕೆ ಶಕ್ತಿ ಕೊಳ್ಳಿ, ಮತ್ತೆ ಅವ್ರಿಗೆ ಮುಂದೆ ಒಳ್ಳೆಯ ರೀತಿಯಲ್ಲಿ ಜೀವನ ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಲ್ಲಿಕಾರ್ಜುನ ಮೇಟಿ ಇಬ್ರಾಹಿಂಪುರ ಅವರು ಕೂಡ ನಮ್ಮ ಬಸವಗೌಡರ ಕುರಿತು ಎರಡು ಮಾತಾಡಬೇಕಾಗಿದೆ. ಇಂದು ದಿವಂಗತ ಶ್ರೀ ಬಸವಗೌಡ ಪೊಲೀಸ್ ಪಾಟೀಲ್ ಸಾಕಿನ್ ಸಿರವಾಳ ಹಾಗೆ ದಿವಂಗತ ಬಸವಗೌಡ ಪೊಲೀಸ್ ಪಾಟೀಲ್ ಇವರ ಒಂದು ಗೆಳೆಯರ ಬಳಗದ ವತಿಯಿಂದ ಇಂದು ಕೇವಲ ಒಂದೇ ಒಂದು ಪ್ರಯೋಗ, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಅರ್ಥಾರ್ಥ ಹೆತ್ತವಳ ಹಾಲು ವಿಷವಾಯಿತು ಎಂಬ ಈ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಕಳೆದ 2 ತಿಂಗಳಿಂದ ಇದೇ ಒಂದು ಸ್ಥಳದಲ್ಲಿ, ಇದೇ ಶಿರವಾಳ ಗ್ರಾಮದ ಕಲಾವಿದರು ಒಳ್ಳೆ ಕಲೆಯನ್ನು ಪ್ರದರ್ಶಿಸುವ ಮುಖಾಂತರ ತಮಗೆ ಒಳ್ಳೆ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಇಂದು ಈಗಾಗಲೇ ಎಲ್ಲ ಹಿರಿಯರು ತಮಗೆ ತಿಳಿಸಿರುವ ಹಾಗೆ ಇಂದು ಒಂದು ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಈ ಒಂದು ಗ್ರಾಮದವರು ಕಳೆದುಕೊಂಡಿದ್ದಾರೆ ಅಂದರೆ ತುಂಬಾ ಮರೆಯಲಾಗದಂತ ಒಂದು ಸಂಗತಿ ಎಂದೇ ನಾನು ಭಾವಿಸುತ್ತೇನೆ. ಯಾಕೆಂದ್ರೆ ಮಾರ್ಚ್ 10, 11, 12 ಈ ಒಂದು 3 ದಿನಗಳವರೆಗೆ ನಾಟಕವನ್ನು ನಡೀತಾ ಇರಬೇಕಾದ್ರೆ ಅವರ ಒಂದು ಆರೋಗ್ಯ ಆಗಿನ ಸಂದರ್ಭದಲ್ಲಿ ಕ್ಷೀಣಿಸಿತ್ತು. ಆದರೂ ಕೂಡ ಫೋನ್ ಮಾಡಿ ಈ ಒಂದು ನಾಟಕದ ವೇದಿಕೆ ಮೇಲೆ ಇರ್ತಕ್ಕಂಥ ಅವರ ಒಂದು ಅಭಿಮಾನಿಗಳಿಗೆ ಫೋನ್ ಅನ್ನು ಮಾಡಿ ವಿಡಿಯೋ ಕಾಲ್ ಮುಖಾಂತರ ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ಅಂಬಣ್ಣ ಡೈರಿ ಸರ್ ಆಗಿರ್ಬೋದು, ಸಿದ್ಲಿಂಗ ಸಾವುಕಾರ ಮಳಿಗಿ ಸರ್ ಆಗಿರ್ಬೋದು ತಿಳಿಸಿದಾಗ ಅತಿ ಹೆಚ್ಚಿನ ಒಂದು ದುಃಖವನ್ನಾಯಿತು. ಆತ್ಮೀಯ ಕಲಾ ಪ್ರೇಕ್ಷಕರೇ, ಇಂಥ ಒಂದು ಒಳ್ಳೆಯ ಗುಣವನ್ನು ಹೊಂದಿರತಕ್ಕಂಥ ದಿವಂಗತ ಬಸವಗೌಡ ಪೊಲೀಸ್ ಪಾಟೀಲ್ ಸರ್ ಅವರು ನಿಮ್ಮ ಗ್ರಾಮಕ್ಕೆ ಅಲ್ಲದೇನೆ ಈ ಒಂದು ಗ್ರಾಮದಲ್ಲಿ ಬರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಗ್ರಾಮದ ಕಿರಿಯರಿಗೆ ಅವರ ಒಂದು ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಅವರ ಹಾಗೆ ಇವತ್ತಿನ ದಿನಮಾನದಲ್ಲಿ ಅವರು ಇಲ್ಲಂದ್ರೂ ಕೂಡ ಅವರಿಗೋಸ್ಕರ ವಿಶೇಷವಾಗಿ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಅಂತ ಒಂದು ಒಳ್ಳೆಯ ಗುಣಗಳನ್ನು ನೀವು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಬಾಳೋಣ ಅಂತಕ್ಕಂಥ ಒಂದು ಸೂಚನೆ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸುತ್ತಾ ಈ ಒಂದು ವೇದಿಕೆ ಮೇಲೆ ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಂದಿಸುತ್ತಾ ಈ ನನ್ನ 2 ಮಾತಿಗೆ ಅಲ್ಪ ವಿರಾಮವನ್ನು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಬಸವಗೌಡ ಪೊಲೀಸ್ ಪಾಟೀಲ್ ಶಿರವಾಳ ಇವರ ಸವಿ ನೆನಪಾಗಿ ಈ ನಾಟಕ ಆಡಬೇಕಾದ್ರೆ ನಾವು
ಈ ಸ್ಟೇಜಿನ ಮಾಲೀಕರಂತ ಕಾಂತು ಡಾಲ್ವಾರ್ ಅವ್ರಿಗೂ ಕೇಳ್ಕೊಂಡಿವಿ. ಅವರಂದ್ರು ಮೊನ್ನೆ ನಾವು ಶಿವರಾತ್ರಿ ನಾಟಕ ಆಡ ಬಂದಾಗ ಅವರು ಆಸ್ಪತ್ರೆಯಲ್ಲಿದ್ರು. ಆದ್ರೂ ಅವರು ನಮ್ಮ ನಾಟಕ ನೋಡ್ಬೇಕಂತ ಅವತ್ತಿಂದ ಅವತ್ತೇ ಡಿಸ್ಚಾರ್ಜ್ ಮಾಡಿಕೊಂಡು ಬಂದಾಗ ನಾವು ಹಾಗೂ ಮಲ್ಲು ಮಾಸ್ಟರ್ ಮತ್ತು ನಟಿಯರು ಎಲ್ಲರೂ ಅವ್ರ ಮನೆಗೆ ಹೋಗಿ ಮಾತಾಡಿಸ್ಲಕ್ ಹೋಗಿದ್ದೀವಿ. ಅವ್ರಂದ್ರು ಇಲ್ಲ ನಾನು ನಾಟಕ ನೋಡಕ್ ಬರ್ತೀನಿ, ನಾನು ಇನ್ನ ಆಸ್ಪತ್ರೆಗಿದ್ದೆ, ನಾಟಕ ಸಲಾಗ ಬಂದೀನಿ, ಹೆಂಗನ ಮಾಡಿ ನನಗೆ ನಾಟಕ ಕರ್ಕೊಂಡು ಹೋಗ್ರಿ, ಹೆಂಗನ ಮಾಡಿ ನಂಗೆ ನಾಟಕ ಕರ್ಕೊಂಡು ಹೋಗಂದ್ರು. ಆದ್ರ ಎಲ್ಲಾರು ಇಲ್ರಿ ಗೌಡ್ರೆ ನಿಮ್ಗೆ ಆರಾಮಾಗ್ತದ, ನಿಮ್ಗೆ ಆರಾಮಾದ್ಮೇಲೆ ನಾವು ಇನ್ನೊಂದ್ಸರಿ ನಾಟಕ ನಿಮ್ಗೋಸ್ಕರ ಆಡ್ತೀವಿ ಅಂತ ನಾವೆಲ್ಲರೂ ಹೇಳಿದಾಗ ಅವರು ತುಂಬಾ ಭಾವುಕರಾಗಿದ್ರು. ನಮ್ಗೆ ಏನಾಗದಂದ್ರ ನಿಜವಾಗ್ಲೂ ಬಸ್ಗೌಡ್ರಂದ್ರೆ ನಾವು ಪ್ರತಿ ವರ್ಷ ಶಿವರಾತ್ರಿಗೊಮ್ಮೆ ನಾಟಕ ಆಡಬೇಕಾದ್ರೆ ಅವ್ರಿಗೆ ಫಸ್ಟ್ ಅವ್ರಿಗೆ ಫೋನ್ ಹಚ್ತೀವಿ, ಗೌಡ್ರೆ ನಾಟಕ ಆಡ್ತೀವಿ ಹಂಗ್ರಿ, ಆಡ್ರಿ ನಾಟಕ ಅನ್ಬೇಕು. ನಾಟಕ ಪೂಜೆ ಮಾಡೋದ್ರಿಂದ ಚಾಲಾದದ್ದು ಸುಮಾರು 2 ತಿಂಗಳು ಇರ್ತದೆ. 2 ತಿಂಗಳಿಂದ ಅವರು ಸತತವಾಗಿ ನಮ್ಮ ಜೊತೆ ಇರ್ತಿದ್ರು. 2 ವರ್ಷದಿಂದ ನಾಟಕ ಇದೇ ಸ್ಟೇಜ್ ಆಡ್ತಾ ಇದ್ವಿ. ಅವಾಗ ಕೊರೋನಾ ಇತ್ತು. ಕೊರೋನಾ ಇದ್ದ ಸಂದರ್ಭದಾಗ ಮೊನ್ನೆ PSI ಸಾಹೇಬರು ಬೀಗುಡಿ ಅವರು ನಾಟಕ ಪರ್ಮಿಷನ್ ಇರ್ತದೆ, ಪರ್ಮಿಷನ್ ಇಲ್ಲ ಅಂದ್ರೆ ನಾಟಕ ಆಡಂಗಿಲ್ಲ ಅಂತಂದ್ರು. ನಾವು ಏನಾಗಿತ್ತಪ್ಪ ಅಂದ್ರೆ ಎಲ್ಲ ನಟಿಯರು ಸ್ಟೇಜು ಆರ್ಕೆಸ್ಟ್ರಾ ಎಲ್ಲರಿಗೂ ಮುಗಿಸಿ ಅವತ್ತಿನ ದಿನ ನಾಟಕ ಇತ್ತು. ನಾವ್ ಅಂದಿವಿ ಹೆಂಗ್ ಮಾಡಮ್ರಿ ಗೌಡ್ರೆ, ಇದು ನಾಟಕ ಬಂದ್ ಮಾಡಲತ್ತಾರ, ಹೆಂಗ್ ಮಾಡ್ಬೇಕು ಅಂದಿವಿ. ಇಲ್ಲ ಹೋಗ ಮತ್ತೆ ನಾನು ಬಸ್ಗೌಡ್ರು ಕಲ್ತು ಮನೆ ಗುರು ಪಾಟೀಲ್ ಬೆಲ್ಲಿ ಹೋದಿವಿ. ಗುರು ಪಾಟೀಲ್ ಬೆಲ್ಲಿ ಹೋದಾಗ ಅವ್ರಂದ್ರು ನಮ್ಮ ತಂದೆಯವರು ಪುಣ್ಯಸ್ಮರಣೆ ಮಾಡ್ಬೇಕಾದ್ರೆ ಪರ್ಮಿಷನ್ ಇಲ್ಲ, ಕೊರೋನಾದ ಇಂಥದ್ನಾಗ ಯಾವ ನಾಟಕ ಆಡ್ತೀರಿ, ಹೋಗಿ ನಡ್ರಿ ಅಂತೇಳಿ ನಮ್ ಬೈದ್ ಕಳಿಸಿರು. ನಾವ್ ಅಂದಿ ಗೌಡ್ರಿ ಹೆಂಗ್ ಮಾಡಮ್ರಿ ಇದ್ರೆ, ಇಲ್ಲ ಇರ್ಲಿ ಬಾ ಹೋಗಮ್ಮ ಅಂದ್ರೆ ಬಸ್ಗೌಡ್ರು ನಾವು ಕಲ್ತು ಸರ್ಕಲ್ ಆಫೀಸ್ಗೆ ಹೋದಿವಿ. ಸರ್ಕಲ್ ಆಫೀಸ್ಗೆ ಹೋದಾಗ ಸರ್ಕಲ್ ಸಾಹೇಬ್ರು ನಾವು ಹೋದ ತಕ್ಷಣ ಬಸ್ಗಳು ಬರ್ರಿ ಗೌಡ ಅಂತ ಇವ್ರಿಗೆ ಎತ್ತರಿ ಚಾಲಟ್ ಹೊಡೆದ್ರು. ನಾನ್ ಪರೇಶಾನ್ ಅದೇ, ಏನ್ರಿ ಗೌಡ್ರದೆ ಅಂತ ಅಂದಾಗ ಅವ್ರು ಏನಂದ್ರು, ಇಲ್ರಿ ಸರ್ ಸಾಹೇಬ್ರು ಹೇಳಿ ಕಳಿಸ್ಯಾರ, ನೀವ್ ಹೆಂಗಾರ ಮಾಡಿ ಪರ್ಮಿಷನ್ ಇಸ್ಕೊಡಂದ್ರು. ಇಲ್ಲಿ ಅವ್ರು ಬೇದಾರೆ ಅಂತ ಹೇಳಿದ್ರೆ ಅಲ್ಲಿ ಸಾಹೇಬ್ರ ಹೆಸರು ಹೇಳಿ ಪರ್ಮಿಷನ್ ತಗೊಂಡ್ರು. ಅವತ್ತಿಂದ ಅವತ್ತೇ ಪರ್ಮಿಷನ್ ತಗೊಂಡು ಅಂತ ಒಂದು ಕೊರೋನಾ ಸಂದರ್ಭದಾಗ ಕೂಡ ಈ ಒಂದು ಕಲೆಗೆ ಬಹಳ ಒಂದು ಮಹತ್ವ ಕೊಟ್ಟಿದ್ರು. ಅದಕ್ಕೋಸ್ಕರ ಎಲ್ಲ ನಟಿಯರಿಗೂ ಕೇಳಿದ್ವಿ, ಎಲ್ಲ ನಟಿಯರು ಮತ್ತು ನಾಟಕದ ಮಾಲಕರು, ಸ್ಟೇಜಿನ ಮಾಲಕರು ಮತ್ತು ಮಲ್ಲ ಮಾಸ್ಟರ್ ಅವರು ಅವರ ಒಂದು ಸವಿ ನೆನಪಾಗಿ ಒಂದಿನ ನಾಟಕ ಮಾಡಮಂದ್ರು. ಕೆಲವೊಬ್ರು ಅಂದ್ರು 1 ವರ್ಷ ಆದ್ಮೇಲೆ ಮಾಡಮಂದ್ರು. ಆದ್ರೆ ಮಲ್ಲ ಮಾಸ್ಟರ್ ಆಮೇಲೆ ಕಾಂತ ಅವ್ರು ಅಂದ್ರು ಇಲ್ಲ ಯಾವಾಗಾದ್ರೂ ಮಾಡೋದು, ಅವ್ರ ಸವಿ ನೆನಪು ಅಂದ್ರ ಬಹಳ ದಿನ ಆದ್ರ ಇದಾಗ್ತದ, ನಾವೆಲ್ಲರೂ ಬರ್ತೀವಿ ಮಾಡ್ರಿ ಅಂದ್ರು. ಅವ್ರ ಒಂದು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಗೆಳೆಯರ ಬಳಗ ಅಂತೇಳಿ ಮಾಡಿ ಎಲ್ಲರೂ ಗೆಳೆಯರಿಗೆ ಮಾತಾಡಿಸಿ ಅವ್ರು ಅಂದ್ರು ಬಸ್ಗೌಡ ನಾಟಕ ಅಂದ್ರೆ ಆಯ್ತಪ್ಪ, ನಾನ್ ಕೊಡ್ತೀನಿ ನೀ ಕೊಡ್ತೀನಿ ಮಾಡ್ರಿ, ಎಲ್ಲರ ಕಲ್ತು ಮಾಡಂದ್ರು. ಅದಕ್ಕೆ ಎಲ್ಲರ ಕಲ್ತು ಇವತ್ತ ಒಂದು ಬಸ್ಗೌಡ್ರ ಒಂದು ಸವಿ ನೆನಪಿಗಾಗಿ ಅಂತ ಮಾಡ್ತಾ ಇದೀವಿ. ಪೂಜ್ಯ ಡಾಕ್ಟರ್ ಶರಣು ಬಿದ್ದಿಗತ್ತಿ ಅವ್ರ ಹತ್ರ ಹೋದ್ವಿ. ಅವರು ತುಂಬಾ ಭಾವುಕರಾದ್ರು. ಎಂತ ಒಳ್ಳೆ ಮನುಷ್ಯ, ಎಲ್ಲರೂ ಬರ್ತಾರಂದ್ರೆ ಸಾಮಾನ್ಯ ಮಾತಲ್ಲ ಈ ಯುಗದಲ್ಲಿ. ಯಾಕಂದ್ರೆ ಒಂದೊಂದ್ ದಿನಕ್ಕ 10,000 ರೂಪಾಯಿ ದುಡಿಯೋರು ಎಲ್ಲರೂ ಬರ್ತಾರಂದ್ರ ಇದು ಸಣ್ಣ ಮಾತಲ್ಲ. ಇರ್ಲಿ ಮಾಡ್ರಿ, ಒಳ್ಳೇದಾಗ್ತದ, ಅವ್ರೊಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತ ಬಸ್ಗೌಡ್ರವರು ಎಲ್ಲರ ಮಧ್ಯದಾಗಿದ್ದ ಅಂತ ನಮ್ಗೆ ಅನಿಸ್ತದ. ಅದಕ್ಕಾಗಿ ತುಂಬಾ ದುಃಖ ಆಗ್ಯದ. ಎಲ್ಲರೂ ಈ ನಾಟಕವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ವಿ. ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ನಾಟಕವನ್ನು ಉದ್ದೇಶಿಸಿ ಡಾಕ್ಟರ್ ಶರಣ ಬಿ ಗೆದ್ದಿ ಅವರು 1-2 ಮಾತನಾಡಬೇಕಂತ ಅವ್ರಿಗೆ ಕೇಳಿಕೊಳ್ಳುತ್ತಾರೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅನ್ನುತ್ತಾ ಭಾರತ ಮಾತೆಯನ್ನ, ಕನ್ನಡದ ತಾಯಿಯನ್ನ, ಅನ್ನ ನೀಡತಕ್ಕಂಥ ನಮ್ಮ ರೈತರನ್ನ, ದೇಶ ಕಾಯುವ ಯೋಧರನ್ನ ಮನದಲ್ಲಿ ಸ್ಮರಣೆಯನ್ನ ಮಾಡ್ತಾ ಕ್ಷೇತ್ರದ ಒಡೆಯ ಸಿದ್ಧಲಿಂಗೇಶ್ವರ ಸನ್ನಿಧಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆತ್ಮೀಯರು, ಸಹೋದರ ಸ್ವರೂಪದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿರ್ವಾಳದ ಸಾಂಸ್ಕೃತಿಕ ಪುತ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಸಗೌಡನ. ಅವರ ಸ್ಮರಣಾರ್ಥವಾಗಿ ಇವತ್ತು ನಮ್ಮ ಗೆಳೆಯರ ಬಳಗದಿಂದ ನಾಟಕವನ್ನ ಆಯೋಜನೆ ಮಾಡಿದಿರಿ. ಬಹಳ ಸಂತೋಷ. ಈ ನಿಟ್ಟಿನಲ್ಲಿ ಅನೇಕ ಸೋದರರ ಮಾತುಗಳನ್ನು ನಾನು ಆಲಿಸಿದೆ.
ಅವರ ಮಾತೇ ನಮ್ಮದಾಗಿದೆ. ನಮ್ಮ ರಾಜಣ್ಣ ಆಗಿರ್ಬೋದು, ಬಾಪುಗೌಡರಾಗಿರ್ಬೋದು, ನಮ್ಮ ಷಣ್ಮುಖವರಾಗಿರ್ಬೋದು, ನಮ್ಮ ಮರೇಣ್ಣವರಾಗಿರ್ಬೋದು, ಆಮೇಲೆ ನಮ್ಮ ಅಂಬಣ್ಣ ಆಗಿರ್ಬೋದು, ಸಿದ್ದಲಿಂಗಣ್ಣವರಾಗಿರ್ಬೋದು, ಅನೇಕ ನಮ್ಮ ಮೇಟಿಯವರಾಗಿರ್ಬೋದು, ಅನೇಕರು ತಾವೆಲ್ಲ ಮಾತಾಡಿದಿರಿ ಮತ್ತು ವೇದಿಕೆ ಮೇಲೆ ಇದ್ದೀರಿ. ಬಹುಶಃ ಹೆಸರು ಹೇಳಕ್ಕೆ ಆಗಲ್ಲ, ಸಮಯದ ಅಭಾವ ಅಂತ ಅನಿಸ್ತದೆ. ಅಲ್ಲಿಂದ ಹಿಡಿದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಎಲ್ಲ ಸಮಾಜದ ನನ್ನ ಬಂಧುಗಳು, ಎಲ್ಲ ರೈತ ಮುಖಂಡರು ಎಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸೇವಕನಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾವತ್ತೂ ನಮ್ಮ ಗೆಳೆಯರ ಬಳಗದ ನಾಟಕದ ಮಾಲೀಕರಾಗಿರ್ಬೋದು, ವ್ಯವಸ್ಥಾಪಕರಾಗಿರ್ಬೋದು, ಕಥೆಯನ್ನ ಮುಂದುವರ್ಸ್ಕೊಂಡಾಗಿರ್ಬೋದು, ಜೊತೆಗೆ ನಮ್ಮ ಸಂಗೀತ ಬಳಗದ ಎಲ್ಲರಿಗೂ ಕೂಡ, ನಾಟಕದ ಕಂಪನಿಯ ಥಿಯೇಟರ್ ಮಾಲೀಕರಾಗಿರ್ಬೋದು, ಎಲ್ಲ ಸಿರಿತನದ ಊರಿನ ಸಿರುವಾಳದ ಹೃದಯವಂತರ ಎಲ್ಲ ನನ್ನ ಗುರು ಹಿರಿಯರಿಗೆ, ಕನ್ನಡದ ಇವರುಗಳಿಗೆ ನಿಮ್ಮ ಸೇವಕನಾಗಿ ಅನಂತ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತೀನಿ. ಅನೇಕ ನಟರು ಕೂಡ ಇದ್ದೀರಿ, ನಟಿಯರು ಕೂಡ ಬಂದಿದ್ದೀರಿ. ಒಂದು ಮಾತು ನನಗೆ ಇವತ್ತು ನೆನಪಾಗ್ತದೆ, ಹಸಿದಾಗ ಊಟ ಮಾಡುವುದು ಇದು ಪ್ರಕೃತಿ, ಹಸಿವು ಇಲ್ಲದಾಗ ಊಟ ಮಾಡುವುದು ಅದು ವಿಕೃತಿ. ಹಸಿವಿದ್ದಾಗಲೂ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ಇನ್ನೊಬ್ಬರಿಗೆ ಹಂಚಿ ನಾವೇ ನೋಡ್ತೀವಲ್ಲ, ಅದು ಶಿರ್ವಾಡದ ಸಂಸ್ಕೃತಿ, ಕಲಾವಿದರ ಸಂಸ್ಕೃತಿ ಅಂತಕ್ಕಂಥ ಮಾತು ಬಹಳ ನಾ ಹೆಮ್ಮೆಯಿಂದ ಹೇಳ್ಬೇಕು. ನಾವು ಬದುಕೋದು ಮುಖ್ಯ ಅಲ್ರಿ, ಪ್ರಾಣಿಗಳು ತಮ್ಮ ತಾವೇ ಬದುಕ್ತಾವ. ಮನುಷ್ಯರಾದ್ಮ್ಯಾಕ ನಾವು ಬದುಕಿ ನಮ್ಮವರನ್ನು ಬದುಕಿಸ್ಬೇಕಲ್ಲ, ಅದೇ ಮನುಷ್ಯತ್ವ. ಆ ನಿಟ್ಟಿನಲ್ಲಿ ನಮ್ಮ ಶಿರ್ವಾಳದ ಎಲ್ಲ ಗೆಳೆಯರ ಬಳಗ, ಕಲಾವಿದರ ಬಳಗ, ಗಣ್ಯರ ಬಳಗ, ಎಲ್ಲ ನಾನು ರಾಜಕಾರಣ ಇರ್ಬೋದು, ಸಮಾಜದ ಮುಖಂಡರಿರ್ಬೋದು, ಎಲ್ಲರಿಗೂ ನಾನು ಬಹಳ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ನಟರಾಗಿರ್ಬೋದು, ನಟರು ಕೂಡ ನಮ್ಮ ಸ್ಥಳೀಯ ಕಲಾವಿದರಾಗಿರ್ಬೋದು. ಆದರೆ ಇವತ್ತ ನಟಿಯರ ವರ್ಗ ಆಗಿರ್ಬೋದು, ದಿನಕ್ಕೆ ಸಾವಿರಾರು ರೂಪಾಯಿ ಗಳಿಸ್ತಾರೆ ಅವರೆಲ್ಲ, ಸಮಯ ಕಡೆಗೆ ಸಿಗಲ್ಲ. ನಮ್ಮ ಮಲ್ಲೋರು ಸಂಗೀತದ ವೃಂದ ಆಗಿರ್ಬೋದು, ಕಾಂತೋರಾಗಿರ್ಬೋದು, ಅವರೆಲ್ಲ ಅನೇಕ ಒತ್ತಡಗಳ ಮಧ್ಯೆ ಎಲ್ಲ ಬಿಟ್ಟು ಈ ಪುಣ್ಯ ಒಂದು ಸ್ಮರಣೆ ಅಂಗವಾಗಿ ನಾಟಕ ಪ್ರಯೋಜನಕ್ಕಾಗಿ ಏನು ಉಚಿತ ಬಂದಿರಲ್ಲ, ನಿಮ್ಮ ಕಲಾವಂತಿಕೆಗೆ ಅನಂತ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ಬೆಲೆನೇ ಇಲ್ಲ. ಬಹುಶಃ ಚಿತ್ರರಂಗದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆದ್ರೆ, ಶಿರ್ವಾಳದಲ್ಲಿ ನಾಟಕ ನಡಿಬೇಕಾದ್ರೆ ಕಲಾವಿದರ ಸ್ಟಾರ್ ಬಸ್ಸುಗೌಡ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ನನಗೆ ಕಳೆದ 2 ತಿಂಗಳಲ್ಲಿ ನಾವು ಇದೇ ಸ್ಟೇಜ್ ನಲ್ಲಿ ಬಂದಿದ್ದೆ. ನಾವು ನಮ್ಮ ಚೆನ್ನಪ್ಪಗೌಡರು ಎಲ್ಲ ಮಂದಿ ಇದ್ದೀವಿ, ನಾವು ಮರಿಯಣ್ಣವ್ರು ಎಲ್ಲ ಮಂದಿ ಇದ್ದೀವಿ. ಅವ್ರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ನಾನು ಬಂದು ಗಮತ್ ಮಾಡಿದೆ, ಇಲ್ಲಪ್ಪ ನಮ್ಮ ಹುಲಿ ಬಸಗೌಡ ಇಲ್ಲಲ್ಲ ಅಂತಂದೆ ನಾನು. ಇಲ್ಲಪ್ಪ ಗುಲ್ಬರ್ದಾಗಾರ ಅಡ್ಮಿಟ್ ಆಗ್ಯಾರ ಅಂತಂದ್ರು. ಅವತ್ತ ಒಂದು ಏನೋ ಕುತೂಹಲ ಇತ್ತು ನಮಗ, ನಮ್ಮ ಬಸಗೌಡ ಇವತ್ತಿಲ್ಲ ನಾಳೆ ಬರ್ತಾನ, ಮತ್ತಾತ ಈ ಸ್ಟೇಜಿನ ಮೇಲೆ ಕಾಣಿಸ್ತಾನಂತ ಒಂದು ಆಸೆ ಇತ್ತು. ಇವತ್ತು ನೋಡ್ತಾ ಇದ್ದೇನೆ ಜನ ಎಲ್ಲ ಇದೀರಿ, ಆದ್ರೆ ಏನೋ ಒಂದು ಶಕ್ತಿ ನಮ್ಮಲ್ಲಿಂದ ಸ್ವಲ್ಪ ದೂರ ಆದಂತ ಮನಸ್ಸಿನಾಗ ಅನ್ಲಕತ್ತಿ. ನಮಗೆ ನಾಟಕ ಆಡ್ತಾರಂತ ಒಂದ್ ಕಡೆ ಖುಷಿ ಆದ, ಆದ್ರೆ ಒಂದ್ ಕಡೆಗೆಲ್ಲ ಮರಿಯಣ್ಣವ್ರು ಹೇಳಿದ್ರೆ ಅವ್ರ ವಿಚಾರಗಳು ನಿಜವಾಗಲೂ ಬಹಳ ಸರಳ ಅದ. ನನಗಂತೂ 4 ದಿನಕ್ಕೊಮ್ಮೆ ಫೋನ್ ಮಾಡ್ಬೇಕು. ನಾನೇನು ವಾಟ್ಸಾಪ್ನ ಸ್ಟೇಟಸ್ ಇರ್ತೀನಿ ಅದು ಕಳ್ಸಪ್ಪ ಅಂತ ಅನ್ಬೇಕು ನನಗೆ. ಅಷ್ಟು ಒಂದು ಅವಿನಾಭಾವ ಸಂಬಂಧ. ಯಾಕಂದ್ರೆ ಶಿರ್ವಾಳ ಹಂಗೆ ಅದು, ನಾನು ನೀವು ಎದುರೀರಿ ಅಂತ ನಾನು ವರ್ಣನೆ ಮಾಡಲ್ಲ. ಪವಿತ್ರ ಕ್ಷೇತ್ರಗಳು ಹಂಗೆ, ವೀರಭದ್ರೇಶ್ವರ, ಸಿದ್ಧಲಿಂಗೇಶ್ವರ, ಸನ್ನತಿ, ಚಂದ್ರಲ ಪರಮೇಶ್ವರಿ, ಬೌದ್ಧ ಸ್ತೂಪ ಆಗಿರ್ಬೋದು, ಅನೇಕ ಮನೆತನ ನೋಡ್ಬೇಕಾದ್ರೆ ನಮ್ಮ ದಿವಂಗತ ಶಿವಶಂಕರ ಕೂಡ ಶಿರ್ವಾಳ ಅಣ್ಣವ್ರು ನಾವು ಮರೆಯಂಗಿಲ್ಲ. ನಾಟಕ ಬಂದಾಗ ಬಸ್ಸುಗೌಡನು ಮರೆಯಂಗಿಲ್ಲ. ಒಂದು ಸಂಸ್ಕೃತಿ ಇರ್ತಕ್ಕಂಥ ಇದು ಊರು ಶಿರ್ವಾಳ. ಅಂತ ವ್ಯಕ್ತಿಯನ್ನ ನಾವು ಕಳೆದುಕೊಂಡ್ರು ಕೂಡ ಇಂಥವ್ರ ಮುಖಾಂತರ ನೀವು ನೆನಪು ಮಾಡ್ಲಕತ್ತೀರಲ್ಲ, ಇದು ನಿಮ್ಮ ಶ್ರೀಮಂತಿಕೆ, ಹೃದಯವಂತಿಕೆ. ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರೂ ನಾಟಕ ನೋಡೋಣ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಓದು ಜೀವ ಬರಲ್ಲ, ಜೊತೆಗಿರದ ಜೀವ ಎಂದೆಂದಿಗೂ ನಮ್ಮೊಂದಿಗೆ ಅಂತ ಅನ್ಬೇಕು ವಿನಃ ಆ ವ್ಯಕ್ತಿ ಮತ್ತೆ ಇನ್ನೊಬ್ಬರ ಒಂದು ಉದರದಲ್ಲಿ ಜನಿಸಿ ಬರಲಿ ಅಂತ ನಾ ಶಿವನಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತೇನೆ. ಕಲೆಯನ್ನ ಉಳಿಸ್ಬೇಕು, ಕಲೆಯನ್ನ ಬೆಳೆಸ್ಬೇಕು ಅಂತ ಮನೋಭಾವನೆ ಇದೆಯಲ್ಲ, ಬಹುಶಃ ಬರೋದಿಲ್ಲ. ನಮ್ಮ ಜೀವನದಾಗೆ ನಾವು ಬಹಳ ಒತ್ತಡದಾಗಿರ್ತೀವಿ. ಆದರೆ ಕಲಾವಿದರನ್ನ ಪ್ರತಿಯೊಬ್ಬರು ಗೌರವ ಕೊಡ್ತಕ್ಕಂಥ ಗುಣ ಬಸ್ಸುಗೌಡರು ಬಂದಿತ್ತು. ಅವ್ರ ಮನಿತನ ಎಲ್ಲ ಹಿರಿಯರಿಗೆ, ನಮ್ಮ ಅಂಬರೀಶ್ ಅವರು ಬಂದಾರ, ನಾನು ಮೊನ್ನೆ ಅದೇ ಹೇಳಿದೆ, ನಮ್ಮ ಸಿದ್ಧಲಿಂಗೌಡರು ಬಂದಾರ, ಹೇಳಿದೆ ನಾನು, ಅಣ್ಣ ಹೋದ್ರನ್ ಚಿಂತೆ ಬೇಡ, ಇಡೀ ಊರೇ ನಿಮಗೆ ಅಣ್ಣ ತಮ್ಮಂದರಾಗ್ಯಾರ. ಆತನ ಹೆಸರು ಮೇಲೆ ನೀವು ಯಾರಂತ ನೀವು ಪ್ರಚಾರ ತಗೋಬೇಕಾಗಿಲ್ಲ. ಸುಮ್ ಬಸ್ಸುಗೌಡರು ಮಂತಂದವರು ಬಸ್ಸುಗೌಡರು ತಮ್ಮಂದ್ರೆ ಸಾಕು, ಯಾಕ್ರಿ ಚಿಂತಿಸೋಕ ಹಂಗಂದ. ಅದಕ್ಕೆ ಅಣ್ಣ ಏನು ಆಕೆ ಪರಂಪರೆಯನ
ಆ ಪರಂಪರೆಯನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಒಂದು ಸಣ್ಣ ಕಿವಿ ಮಾತು ಹೇಳಿದೆ ನಾನು. ಯಾಕ್ರಿ ಗುರುಗಳು, ಅವತ್ತ ಅನೇಕ ಒಂದು ತಂಡ ಅದ. ನಮಗೆ ಒಂದು ನಾಟಕ ಮಾಡಬೇಕಾದ್ರೆ ಬೇರೆ ಕಡೆಗೆ ಹೋಗ್ತೀವಿ, ಕಲಾವಿದರದ್ದು ಬಹಳ ಕೊರತೆ ಇರ್ತದೆ. ಇಲ್ಲಿ ಸ್ವತಃ ಕಲಾವಿದ್ರಿ ನೀವು. ಅಂಬಣ್ಣ, ನಮ್ಮ ಸಿಲ್ಲಿಂಗಣ್ಣವರು ಹೀರೋನು ಆಗ್ತೀರಿ, ವಿಲನ್ ಆಗ್ತೀರಿ, ಕಾಮಿಡಿ ಆಗ್ತೀರಿ. ಅದೇನೋ ಶಿರವಾಳ ಅಂದ್ರೆ ಸಿರಿತನದ ಊರು ಶಿರವಾಳ. ಇದು ಬಡತನನೇ ಇಲ್ಲ. ಅದು ಕಲೆ ಆಗಿರ್ಬೋದು, ಸಂಸ್ಕೃತಿ, ಸಾಹಿತ್ಯ ನೋಡ್ರಿ ಎಲ್ಲಾರ ಅದನ್ನು ಮುಂದುವರ್ಸ್ಕೊಂಡು ಹೋಗ್ರಿ. ಬಸವಣ್ಣನ ಎಲ್ಲ ಅವ್ರದ್ದು ಕಣ್ಣು ಹೋದ್ರೂ ಕೂಡ ಈ ಕಡೆ ಇರ್ತದ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆತನದ ಎಲ್ಲರಿಗೂ ಕೂಡ ಆ ದುಃಖವನ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಮನೆಯಾಗ ಹೋದಾಗ ತಂಗಿಯವರಿಗೆ ಮಕ್ಕಳಿಗೆ ನಾನು ಭೇಟಿಯಾದೆ, ಬಹಳ ದುಃಖದಲ್ಲಿದ್ರು. ಆದ್ರೂ ಅನಿವಾರ್ಯ ಪಕ್ಷ ಎಲ್ಲರೂ ಒಂದಿನ ಹೋಗೋದೇ ರೀ ಪಕ್ಕ. ಹುಟ್ಟಿದ ಮ್ಯಾಗ ಸಾಯೋದು ಗಟ್ಟಿ. ಹುಟ್ಟು ಸಾವಿನ ಮಧ್ಯೆ ಇತಿಹಾಸ ಮಾಡ್ಬೇಕಲ್ಲ, ಆ ಸಣ್ಣ ಇತಿಹಾಸ ಶಿರವಾಳದಲ್ಲಿ ಬಸವಗೌಡ ನಾಟಕ ಸಂಸ್ಕೃತಿ ಚಟುವಟಿಕೆಯಲ್ಲಿ ಮಾಡೋಣ ಅಂತ ನಾವು ಹೆಮ್ಮೆಯಿಂದಿರಬೇಕು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ನನ್ನ ಗೆಳೆಯರ ಬಳಗಕ್ಕೆ, ಸಂಗೀತ ಬಗ್ಗಕ್ಕೆ, ನಟ ನಟಿಯರ ವರ್ಗಕ್ಕೆ ನಮ್ಮ ಶರಣಕರು ಹೇಳಬೇಕಾಗಲ್ಲ. ಹುಗ್ಗಿ ಸೌಕಾರ ಅಂದ್ರೆ ಭಾಳ ಫೇಮಸ್. ಅವ್ರ ಮನೆತನ್ನೇ ಬಂತು ನೋಡ್ರಿ, ಅಲ್ಲಿಂದ ಇಲ್ಲಿ ಬಂದ್ರು ಅವ್ರು ಒಳ್ಳೆ ಕಲಾವಿದರು. ಹಿಂಗ ಹಲವಾರು ಸಾಂಸ್ಕೃತಿಕ ಚಟುವಟಿಕೆ ವ್ಯಕ್ತಿಗಳನ್ನ ಸಂಘಟನೆ ಮಾಡತಕ್ಕಂಥ ಶಕ್ತಿ ಬಸವಗೌಡರಿಗೆ ಇತ್ತು. ಅವರ ರೂಪದಲ್ಲಿ, ಅವರ ಮಕ್ಕಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಅವರ ಮನೆತನದಲ್ಲಿ ಆ ಸಂಸ್ಕೃತಿ ಮತ್ತೊಮ್ಮೆ ಬರಲಿ. ನಿರಂತರವಾಗಿ ನಿಮ್ಮ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ನಡಲಿ ಅಂತ ಹೇಳಿ ನನಗೂ ಕೂಡ ಇಲ್ಲಿಗೆ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಾಧ್ಯಮದ ಮಿತ್ರರಾದಿಯಾಗಿ ಸಂಗೀತದ ಬಳಗ, ಗಾಯಕರಾಗಿರ್ಬೋದು, ಕಾಂತೋರಾಗಿರ್ಬೋದು, ಸೌಂಡು, ನಟ ನಟಿಯರು ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀರಲ್ಲ, ಈ ನಿಮ್ಮ ಸೇವೆ ಮನೋಭಾವನೆಗೆ ಕನ್ನಡದ ಸೇವಕನಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದರಂತೆ ನೀವು ಮಾಡಿ. ಇದೇ ನಮ್ಮ ಕನ್ನಡದ ಸಂಸ್ಕೃತಿ, ಇದೇ ನಮ್ಮ ಕನ್ನಡಿಗರ ಧರ್ಮ, ಇದೇ ನಮ್ಮ ಕನ್ನಡಿಗರ ಶಕ್ತಿ. ನಿಮಗೂ ಕೂಡ ಆ ದೇವರು ಇವತ್ತೇನು ಬಂದಿದ್ದೀರಿ, ಹೆಚ್ಚಿನ ಶಕ್ತಿ, ಹೆಚ್ಚಿನ ಅನುದಾನ, ಹೆಚ್ಚಿನ ಹಣ ನಿಮಗೆ ಆ ದೇವರು ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಸವಗೌಡರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ವೇದಿಕೆ ಮೇಲೆ ಮಾತಾಡದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ನುಡಿ ಸೇವೆಗೆ ವಿರಾಮ ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು 10-15-20 ಮಂದಿ ಏನು ಕಲಾವಿದರಿದ್ರಿ, ಏನು ಹಾಡು ಮಾತಾಡ್ತೀನಿ. ಒಂದು ಸಣ್ಣ ಕನ್ನಡದ ಶಾಲನ್ನು ತಂದಿದ್ದೀನಿ, ಬಹುಶಃ ಎಲ್ಲರೂ ಸ್ವೀಕಾರ ಮಾಡಬೇಕು. ಯಾರು ನೀವು ಸೇವೆ ಮಾಡ್ರಿ, ಬೆಲೆ ಕಟ್ಲಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸುಮ್ಮ ಚನ್ನಬಸವೇಶ್ವರ ಸಂಸ್ಥಾನ ಗದ್ದಿಗೆ ಬಸವಪ್ಪನ ಆಶೀರ್ವಾದ ಸುಮ್ಮ ಇರಲಿ, ಇನ್ನೂ ಹೆಚ್ಚಿನ ಶಕ್ತಿ ನಿಮ್ಗೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನ ಅಂಬಣ್ಣವರಿಗೆ ನಾನು ನಡೆಸಿಕೊಂಡು ಕೇಳ್ತಾ ಇದ್ದೀನಿ. ಎಲ್ಲ ಪಶ್ಚಿಮರಿಗೆ ಬಸವಗೌಡರವರ ಆತ್ಮಶಾಂತಿಗಾಗಿ ಹಾಡಾಡಬೇಕಂತ ಅವರಲ್ಲಿ ಕೇಳಿಕೊಳ್ಳಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಹುಟ್ಟಿದರೆ ಶಿರವಾಳದಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಈ ಹಾಡನ್ನ ಸೋದರ ಬಸವಗೌಡರಿಗೆ ಆತ್ಮಕ್ಕೆ ಶಾಂತಿ ಸಿಗಲಂತ ನಿಮ್ಮೆಲ್ಲರ ಪರವಾಗಿ ನಾವು ಅರ್ಪಿಸೋಣ. ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಮಳೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರಾನ ಒಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ಶಿರವಾಳ ನಾಟಕ ಬಂಡಿ. ಬದುಕಿದು ಜಟಕ ಬಂಡಿ, ಇದು ಬಸವಗೌಡರ ಪುಣ್ಯ ಸ್ಮರಣೋತ್ಸವದ ಬಂಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ.